ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ನಾವು ಯಾಕೆ ನಮ್ಮ ತಂದೆಯ ಉಪದೇಶವನ್ನ ಕೇಳಬೇಕು ಮತ್ತು ತಾಯಿಯ ಬೋಧನೆಯನ್ನ ತೊರೆಯಬಾರದು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ಮಗನೇ, ನಿನ್ನ ತಂದೆಯ ಉಪದೇಶವನ್ನ ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ಅವು ನಿನ್ನ ತಲೆಗೆ ಅಂದದ ಪುಷ್ಪ ಕಿರೀಟ, ಕೊರಳಿಗೆ ಹಾರ. ಪ್ರಿಯ ದೇವಜನರೇ, ನಾವು ನಮ್ಮ ತಂದೆ ತಾಯಿಯ ಉಪದೇಶವನ್ನ ಬೋಧನೆಯನ್ನ ಕೇಳುವವರಾಗಿ ಅವುಗಳನ್ನ ನಮ್ಮ ಜೀವಿತದಲ್ಲಿ ಬಿಗಿಯಾಗಿ ಇಟ್ಟುಕೊಂಡು ಅನುಸರಿಸುವವರಾದರೆ ನಾವು ಈ 2 ಆಶೀರ್ವಾದವನ್ನ ಪಡೆದುಕೊಳ್ಳುವವರಾಗಿದ್ದೇವೆ. ಮೊದಲನೇದಾಗಿ ಅವುಗಳು ನಮ್ಮ ತಲೆಗೆ ಪುಷ್ಪ ಕಿರೀಟವಾಗಿ ನಮ್ಮನ್ನ ಸನ್ಮಾನಕ್ಕೆ ನಡೆಸುವಂತದ್ದಾಗಿದೆ. ನಮ್ಮ ತಲೆಗೆ ಪುಷ್ಪ ಕಿರೀಟ ಎಂಬುದಾಗಿ ನಾವು ನೋಡುವಾಗ ಈ ಲೋಕದಲ್ಲಿರುವಂತ ಪ್ರತಿಯೊಂದು ವ್ಯಕ್ತಿಯು ಆ ಪುಷ್ಪ ಕಿರೀಟವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾರು ಅಧಿಕಾರಿಯಾಗಿದ್ದಾರೋ, ಯಾರು ರಾಜನಾಗಿದ್ದಾರೋ, ಯಾರು ನಾಯಕರಾಗಿದ್ದಾರೋ ಅವರು ಮಾತ್ರ ಆ ಒಂದು ಪುಷ್ಪ ಕಿರೀಟವನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಪ್ರಿಯರೇ, ಒಂದು ವೇಳೆ ನಾವು ನಮ್ಮ ತಂದೆ ತಾಯಿಯ ಮಾತನ್ನ, ಉಪದೇಶವನ್ನ, ಬೋಧನೆಯನ್ನ ಕೇಳುವವರಾಗಿ ಅದರ ಪ್ರಕಾರ ನಾವು ನಡೆಯುವವರಾದರೆ ನಮಗೂ ಸಹ ಆ ಒಂದು ಸನ್ಮಾನ, ಆ ಒಂದು ಅಧಿಕಾರ ಸಿಗುವಂತದ್ದಾಗಿದೆ. ಎರಡನೇದಾಗಿ ನಾವು ನೋಡುವಾಗ ನಮ್ಮ ತಂದೆ ತಾಯಿಯ ಉಪದೇಶವನ್ನ, ಬೋಧನೆಯನ್ನ ನಾವು ಕೇಳುವವರಾಗಿ ಅವುಗಳನ್ನ ಬಿಗಿಯಾಗಿ ಇಟ್ಟುಕೊಂಡು ನಡೆಯುವವರಾದರೆ ಅದು ನಮ್ಮ ಕೊರಳಿಗೆ ಹಾರ ಆಗುವಂತದ್ದಾಗಿದೆ. ಕೊರಳಿಗೆ ಹಾರ ಎಂಬುದಾಗಿ ನಾವು ನೋಡುವಾಗ ಅದು ಒಂದು ಸಂಪರ್ಕವನ್ನ, ಸಂತೋಷವನ್ನ, ಪ್ರೀತಿಯನ್ನ ತೋರಿಸುವಂತದ್ದಾಗಿದೆ. ನಾವು ಯಾವುದೇ ಸ್ಥಳಕ್ಕೆ ಹೋದರೂ ಸಹ, ನಾವು ಎಲ್ಲೇ ಇದ್ದರೂ ಸಹ ನಾವು ಎಲ್ಲರೊಟ್ಟಿಗೆ ಒಳ್ಳೆಯ ಸಂಪರ್ಕದಲ್ಲಿ, ಪ್ರೀತಿಯಲ್ಲಿ, ಸಂತೋಷವಾಗಿ ಜೀವಿಸಲಿಕ್ಕೆ ಸಹಾಯ ಆಗುವಂತದ್ದಾಗಿದೆ. ಆದ್ದರಿಂದ ನಮ್ಮ ತಂದೆ ತಾಯಿಗಳ ಉಪದೇಶವನ್ನ, ಬೋಧನೆಯನ್ನ, ಮಾತನ್ನ ಕೇಳುವಂಥದ್ದು ಬಹಳ ಮುಖ್ಯವಾಗಿದೆ. ಈ ಒಂದು ಸಮಯದಲ್ಲಿ, ಈ ಒಂದು ಸಮಾಜದಲ್ಲಿ ನಾವು ನೋಡುವಾಗ, ಈ ಜಗತ್ತಿನಲ್ಲಿ ನೋಡುವಾಗ ಎಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿಯ ಮಾತುಗಳನ್ನ ಕೇಳದೆ ತಪ್ಪು ದಾರಿಗಳನ್ನ ಹಿಡಿದು ನಾಶವಾಗಿ ಹೋಗುತ್ತಿರುವುದನ್ನು ನಾವು ಕಾಣುತ್ತೇವೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ನಮ್ಮ ತಂದೆ ತಾಯಿಯ ಮಾತಿಗೆ ವಿಧೇಯರಾಗಿ ಅವರ ಉಪದೇಶವನ್ನ, ಬೋಧನೆಯನ್ನ ಕೇಳುತ್ತಿದ್ದೇವಾ ಇಲ್ಲವಾ? ಒಂದು ವೇಳೆ ನಮ್ಮ ತಂದೆ ತಾಯಿಯ ಉಪದೇಶವನ್ನ, ಬೋಧನೆಯನ್ನ ನಾವು ಕೇಳದೆ ಇರುವುದಾದರೆ ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡುವಂತದ್ದಾಗಿದೆ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಇಂದಿನಿಂದ ನಮ್ಮ ತಂದೆ ತಾಯಿಯ ಮಾತುಗಳನ್ನ ಕೇಳಿ ಈ 2 ರೀತಿಯ ಆಶೀರ್ವಾದವನ್ನ ನಾವು ಪಡೆದುಕೊಳ್ಳಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ ನೀಡಲಿ. ದೇವರು ಈ ವಾಕ್ಯವನ್ನು ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.